ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ಕೋವಿಡ್ ಟೈಮ್ನಲ್ಲಿ ಜೀವ ಉಳಿಸುವ ಸಾಕ್ಷಾತ್ ದೇವರಂತೆ ಮೆರೆದಿದ್ದ ಡಾಕ್ಟರ್. ಬಡ ಮಕ್ಕಳಿಗೆ ಫ್ರೀ ಟ್ಯೂಷನ್ ಕೊಟ್ಟು ನಮ್ಮೂರ ಸಾಹುಕಾರ ಅಂತ ಕರೆಸಿಕೊಂಡಿದ್ದ ಮನುಷ್ಯ. ಅದೇ ಡಾಕ್ಟರ್ ಮುಂದೆ ಎಲೆಕ್ಷನ್ ನಿಂತು ಕಾಂಗ್ರೆಸ್ ಅಲೆಯನ್ನೂ ಮೀರಿ ಶಾಸಕರಾಗ್ತಾರೆ. ಇಲ್ಲಿವರೆಗೂ ಇದೊಂದು ಹೀರೋ ಸ್ಟೋರಿ. ಆದ್ರೆ ಕೇವಲ 3 ವರ್ಷಗಳಲ್ಲಿ ಅದೇ ಹೀರೋ ತನ್ನದೇ ಆಸ್ಪತ್ರೆಯ ರೂಮ್ನಲ್ಲಿ ಕಂತೆ ಲಂಚದ ಹಣದ ಜೊತೆ ಲೋಕಾಯುಕ್ತ ಪೊಲೀಸರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾರೆ. ರೇಡ್ ಆದಾಗ ಗಾಬರಿಯಲ್ಲಿ ಆತನ ಪಿಗೆ 50,000 ರೂಪಾಯಿಯ ಕವರನ್ನ ಕಾಂಪೌಂಡ್ ಗೋಡೆಯಿಂದ ಆಚೆ ಎಸೆತಾನೆ. ಸಿನಿಮಾ ಸ್ಟೋರಿಗಿಂತಲೂ ಥ್ರಿಲ್ಲಿಂಗ್ ಆಗಿರೋ ಈ ಘಟನೆ ನಡೆದಿರೋದು ನಮ್ಮದೇ ಕರ್ನಾಟಕದಲ್ಲಿ. ಹೌದು, ಇವತ್ತು ನಾವು ಡಿಕೋಡ್ ಮಾಡ್ತಾ ಇರೋದು ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರ ರೈಸ್ ಅಂಡ್ ಫಾಲ್ ಸ್ಟೋರಿ. ಒಬ್ಬ ಬಡ ವೈದ್ಯ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿದಾದ್ರೂ ಹೇಗೆ? 11% ಕಮಿಷನ್ ಕಹಾನಿಗೇನು? ಆತನ ಸಾಮ್ರಾಜ್ಯ ಒಂದೇ ದಿನದಲ್ಲಿ ಪತನವಾಗಿದ್ದೇಗೆ? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಆಗಸ್ಟ್ 1, 1989 ಗದಗ ಜಿಲ್ಲೆಯ ದಿಂಡೂರು ಅನ್ನೋ ಒಂದು ಸಣ್ಣ ಹಳ್ಳಿ. ಕುಬೇರಪ್ಪ ಲಮಾಣಿ ಅನ್ನೋರ ಮಗನಾಗಿ ಹುಟ್ಟಿದ ಚಂದ್ರು ಲಮಾಣಿಯವರ ಬಾಲ್ಯ ಅಷ್ಟೇನು ಸುಲಭವಾಗಿರಲಿಲ್ಲ. ಬಂಜಾರ ಸಮುದಾಯಕ್ಕೆ ಸೇರಿದ ಇವರು ಕಷ್ಟಪಟ್ಟು ಓದಿ ಬೆಳಿತಾರೆ. ಕೇವಲ ಓದೊಂದೇ ನಮ್ಮನ್ನ ಮೇಲೆತ್ತಬಲ್ಲದು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. MBBS ಅನ್ನ ಮುಗಿಸಿ ಆಮೇಲೆ ಬೆಂಗಳೂರಿನ ESI ಪೋಸ್ಟ್ ಗ್ರಾಜ್ಯುಯೇಟ್ ಇನ್ಸ್ಟಿಟ್ಯೂಟ್ ನಲ್ಲಿ 2018ರಲ್ಲಿ ಜನರಲ್ ಮೆಡಿಸಿನ್ ನಲ್ಲಿ MD ಡಿಗ್ರಿ ಕೂಡ ಪಡಿತಾರೆ. ಇಷ್ಟೆಲ್ಲ ಓದಿ ದೊಡ್ಡ ಸಿಟಿಯಲ್ಲಿ ಲಕ್ಷ ದುಡಿಯುವ ಅವಕಾಶ ಇದ್ರೂ ಕೂಡ ಅವರು ವಾಪಸ್ ಬಂದಿದ್ದು ತಮ್ಮೂರು ಲಕ್ಷ್ಮೇಶ್ವರಕ್ಕೆ. ಅಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿಯಾಗಿ ಕೆಲಸವನ್ನ ಶುರು ಮಾಡಿದ್ರು. ಅವರ ಲೈಫ್ ನಲ್ಲಿ ಅತಿ ದೊಡ್ಡ ಟರ್ನಿಂಗ್ ಪಾಯಿಂಟ್ ಬಂದದ್ದು ಕೋವಿಡ್ ಮಹಾಮಾರಿಯ ಸಮಯದಲ್ಲಿ. ಪ್ರೈವೇಟ್ ಆಸ್ಪತ್ರೆಗಳು ಬಾಗಿಲು ಹಾಕಿದಾಗ ಚಂದ್ರು ಲಮಾಣಿ ಬಡವರ ಪಾಲಿಗೆ ದೇವರಾದ್ರು. ಉಸಿರಾಟದ ತೊಂದರೆಯಿಂದ ನರಳುತ್ತಾ ಇದ್ದ ನೂರಾರು ಬಡ ರೋಗಿಗಳಿಗೆ ತಮ್ಮ ಪ್ರಾಣದ ಹಂಗು ತೊರೆದು ಚಿಕಿತ್ಸೆ ನೀಡಿದ್ರು. ಈ ಒಂದೇ ಒಂದು ಕೆಲಸ ಇಡೀ ಗದಗ ಜಿಲ್ಲೆಯಲ್ಲಿ ಅವರಿಗೆ ಎಲ್ಲಿಲ್ಲದ ಜನಪ್ರೀತಿಯನ್ನ ತಂದುಕೊಡ್ತು. ಆದ್ರೆ ಚಂದ್ರು ಲಮಾಣಿ ಕೇವಲ ಡಾಕ್ಟರ್ ಆಗಿ ಉಳಿಲಿಲ್ಲ, ಅವರ ಪಕ್ಕ ಸ್ಟ್ರಾಟಜಿಸ್ಟ್ ಆಗಿದ್ರು. ಸಮಾಜದ ನಾಡಿ ಮಿಡಿತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಲಮಾಣಿ ಫ್ಯಾನ್ ಕ್ಲಬ್ ಅನ್ನ ಶುರು ಮಾಡಿ SSLC ಮಕ್ಕಳಿಗೆ ಬೇಸಿಗೆ ರಜೆಯಲ್ಲಿ ಫ್ರೀ ಟ್ಯೂಷನ್ ಕ್ಯಾಂಪ್ಗಳನ್ನ ಶುರು ಮಾಡಿದ್ರು. ಈ ಕ್ಯಾಂಪ್ಗಳಿಗೆ ತಹಸೀಲ್ದಾರ್ಗಳು, ಪೊಲೀಸ್ ಇನ್ಸ್ಪೆಕ್ಟರ್ಗಳನ್ನ ಗೆಸ್ಟ್ ಆಗಿ ಕರೆಸ್ತಾ ಇದ್ರು. ಅಂದ್ರೆ ಒಂದೇ ಕಲಿಗೆ 2 ಹಕ್ಕಿ. ಒಂದ್ ಕಡೆ ಬಡ ಮಕ್ಕಳ ಫ್ಯಾಮಿಲಿಗಳ ವೋಟ್ ಬ್ಯಾಂಕ್ ಫಿಕ್ಸ್ ಆಗ್ತಾಗಿತ್ತು, ಇನ್ನೊಂದ್ ಕಡೆ ಊರಿನ ಪ್ರಭಾವಿ ಅಧಿಕಾರಿಗಳ ಜೊತೆ ನೆಟ್ವರ್ಕ್ ಫಿಕ್ಸ್ ಆಗ್ತಾಗಿತ್ತು. 2023ರ ವಿಧಾನಸಭಾ ಚುನಾವಣೆ ಅದು. ಶಿರಹಟ್ಟಿಯ SC ಮೀಸಲಾತಿ ಕ್ಷೇತ್ರದಿಂದ ಬಿಜೆಪಿಯವರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ತು. ಆದ್ರೆ ಸರ್ಕಾರಿ ಕೆಲಸದಲ್ಲಿರೋರು ಎಲೆಕ್ಷನ್ಗೆ ನಿಲ್ಲುವಂತಿಲ್ಲ. ನಾಮಪತ್ರ ಸಲ್ಲಿಸಲು ಇನ್ನು ಕೆಲವೇ ದಿನಗಳಿರುವಾಗ ತಮ್ಮ ವೈದ್ಯಾಧಿಕಾರಿ ಹುದ್ದೆಗೆ ರಾಜೀನಾಮೆಯನ್ನ ಎಸೆದ್ರು. ಅಂದಿನ DC ವೈಶಾಲಿ ಅವರು ಇವರ ಮೇಲೆ ಭ್ರಷ್ಟಾಚಾರದ ತನಿಖೆ ಇದೆ, ರಾಜೀನಾಮೆ ಅಂಗೀಕರಿಸಬೇಡಿ ಅಂತ ತಗಾದೆ ತೆಗೆದ್ರು. ಆದ್ರೆ ಚಂದ್ರು ಲಮಾಣಿ ಅವರು ತಮ್ಮ ಪ್ರಭಾವವನ್ನ ಬಳಸಿ ಕೊನೆ ಕ್ಷಣದಲ್ಲಿ ಕ್ಲಿಯರೆನ್ಸ್ ಅನ್ನ ತಗೊಂಡ್ರು. ಆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಸಿನ ಭಾರಿ ಅಲೆಗಿತ್ತು. ಆದ್ರೆ ಶಿರಹಟ್ಟಿಯಲ್ಲಿ ಚಂದ್ರು ಲಮಾಣಿ ಬರೋಬ್ಬರಿ 74,489 ವೋಟ್ಗಳನ್ನ, ಅಂದ್ರೆ 45.4% ವೋಟ್ಗಳನ್ನ ಪಡೆದು ಭರ್ಜರಿ ಜಯವನ್ನ ಸಾಧಿಸಿದ್ರು. ಅಲ್ಲಿಗೆ ಡಾಕ್ಟರ್ ಚಂದ್ರು ಶಾಸಕ ಚಂದ್ರು ಲಮಾಣಿಯಾಗಿ ಪ್ರಮೋಟ್ ಆದ್ರು. ನೋಡಿ, ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಒಬ್ಬ MLA ಆದವರಿಗೆ ಏನೆಲ್ಲ ಬೇಕು? ಪವರ್, ದುಡ್ಡು ಮತ್ತು ನೆಟ್ವರ್ಕ್. ಎಲೆಕ್ಷನ್ ಅಫಿಡವಿಟ್ ಪ್ರಕಾರ ಇವರ ಒಟ್ಟು ಆಸ್ತಿ ಬರೋಬ್ಬರಿ 6.14 ಕೋಟಿ ರೂಪಾಯಿ. ಆದ್ರೆ ಅಸಲಿ ಟ್ವಿಸ್ಟ್ ಏನಂದ್ರೆ ಇವರ ತಲೆಯ ಮೇಲೆ 4.4 ಕೋಟಿಯಷ್ಟು ಸಾಲ ಕೂಡಾಗಿತ್ತು. ಅಂದ್ರೆ ಇವರ ನೆಟ್ವರ್ಕ್ ಬರೀ 2.10 ಕೋಟಿ ರೂಪಾಯಿ. ಇಷ್ಟೊಂದು ಸಾಲ ಯಾಕೆ ಮಾಡಿದ್ರು? ಉತ್ತರ, ಶ್ರೀ ಬಾಲಾಜಿ ಆಸ್ಪತ್ರೆ. ಲಕ್ಷ್ಮೇಶ್ವರದ ಪಂಪ್ ಸರ್ಕಲ್ ಹತ್ರ ಇವರು ಕಟ್ಟಿರುವ ಈ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಇವತ್ತಿನ ಬೆಲೆ ಸುಮಾರು 4.51 ಕೋಟಿ ರೂಪಾಯಿ. ಕೇವಲ 9.5 ಲಕ್ಷಕ್ಕೆ ಜಾಗನ ತಗೊಂಡು ಅದರ ಮೇಲೆ 4.5 ಕೋಟಿಯನ್ನ ಸುರಿದು ಈ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಹೆಂಡತಿಗೆ ಈ ಆಸ್ಪತ್ರೆಯ ವ್ಯವಹಾರಗಳನ್ನ ನೋಡ್ಕೊಳ್ತಾಗಿದ್ರು. ಆಯುಷ್ಮಾನ್ ಭಾರತ್ ಯೋಜನೆಯ ಕೆಳಗೆ ಸರ್ಕಾರಿ ರೋಗಿಗಳು ಇಲ್ಲಿಗೆ ಬರ್ತಾಗಿದ್ರು. ಈ ಕೋಟ್ಯಾಂತರ ರೂಪಾಯಿ ಸಾಲ ತೀರಿಸುವ ಪ್ರೆಷರ್ ಶಾಸಕರಾದ ಮೇಲೆ ಅವರ ಮೇಲೆ ವಿಪರೀತವಾಗಿತ್ತು. ಅದರ ಜೊತೆಗೆ 2025ರ ಮಾರ್ಚ್ನಲ್ಲಿ ಕರ್ನಾಟಕ ಸರ್ಕಾರ ಶಾಸಕರ ಸಂಬಳವನ್ನ ಡಬಲ್ ಮಾಡಿತು. ಚಂದ್ರು ಲಮಾಣಿಯವರ ಬೇಸಿಕ್ ಸ್ಯಾಲರಿ 40,000ದಿಂದ 80,000ಕ್ಕೆ ಏರಿತು. ಟ್ರಾವೆಲಿಂಗ್ ಭತ್ಯೆ ಅಂತ 80,000, PAಗೆ 25,000, ಮೆಡಿಕಲ್ಗೆ 10,000. ಹೀಗೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಲೀಗಲ್ ಆದಾಯ ಬರ್ತಾ ಇತ್ತು.
ಆದ್ರೂ ಆ ದುಡ್ಡಿನ ದಾಹ, ಆ ಸಾಲದ ಹೊರೆ ಅವರನ್ನ ಬೇರೆಗೆದೆ ದಾರಿಗೆ ಎಳ್ಕೊಂಡು ಹೋಯ್ತು. ಪವರ್ ಕೈಗೆ ಬಂದ್ಮೇಲೆ ಮನುಷ್ಯನ ಅಹಂಕಾರ ಹೇಗೆ ನೆತ್ತಿಗೆರುತ್ತೆ ಅನ್ನೋದಕ್ಕೆ ಲಮಾಣಿಯವರೇ ಬೆಸ್ಟ್ ಎಕ್ಸಾಂಪಲ್. ಸದಾ ನಗ್ನಗ್ತಾ ರೋಗಿಗಳಿಗೆ ಪ್ರೀತಿಯಿಂದ ಟ್ರೀಟ್ಮೆಂಟ್ ಕೊಡ್ತಾಗಿದ್ದ ಡಾಕ್ಟರ್ MLA ಆದ ಕೂಡಲೇ ಸ್ವಲ್ಪ ರೂಡ್ ಆಗಿ ವರ್ತಿಸೋಕೆ ಶುರು ಮಾಡಿದ್ರು. ಮಾರ್ಚ್ 22, 2025 ಕರ್ನಾಟಕ ಅಸೆಂಬ್ಲಿಯ ಬಜೆಟ್ ಅಧಿವೇಶನದ ಕೊನೆಯ ದಿನ ಮುಸ್ಲಿಂ ಮೀಸಲಾತಿ ಮತ್ತು ಹನಿ ಟ್ರಾಪ್ ಕೇಸ್ ಬಗ್ಗೆ ಸದನದಲ್ಲಿ ಭಾರಿ ಗಲಾಟೆ ನಡೀತಾಗಿತ್ತು. ಕೋಪಗೊಂಡ ಚಂದ್ರು ಲಮಾಣಿ ಮತ್ತು ಇತರ 17 ಬಿಜೆಪಿ ಶಾಸಕರು ನೇರವಾಗಿ ಸ್ಪೀಕರ್ UT ಖಾದರ್ ಅವರ ಪೋಡಿಯಂ ಮೇಲೆ ಹತ್ತಿ ಅವರ ಮುಖಕ್ಕೆ ಪೇಪರ್ಗಳನ್ನ ಹರಿದು ಎಸೆದ್ರು. ಪರಿಸ್ಥಿತಿ ಕೈಮೀರಿ ಕೊನೆಗೆ ಮಾರ್ಷಲ್ಗಳನ್ನ ಕರೆಸಿ ಲಮಾಣಿ ಅವರನ್ನ ಸದನದಿಂದ ಎಳ್ಕೊಂಡು ಹೊರಹಾಕಲಾಯಿತು. ಈ ಗೂಂಡಾವರ್ತನೆಗೆ ಸ್ಪೀಕರ್ ಅವರು ಲಮಾಣಿ ಸೇರಿದಂತೆ 18 ಶಾಸಕರನ್ನ 6 ತಿಂಗಳ ಕಾಲ ಸಸ್ಪೆಂಡ್ ಮಾಡಿದ್ರು. ಬಡವರ ವೈದ್ಯನಾಗಿದ್ದವರು ಕೇವಲ 2 ವರ್ಷಗಳಲ್ಲಿ ಉದ್ದಟ ಶಾಸಕ ಅನ್ನೋ ಪಟ್ಟ ಕಟ್ಕೊಂಡ್ರು. ಇದು ಅವರ ಪತನದ ಮೊದಲ ಹೆಜ್ಜೆಯಷ್ಟೇ ಆಗಿತ್ತು. ಈಗ ಬನ್ನಿ ಕಥೆಯ ಕ್ಲೈಮ್ಯಾಕ್ಸ್ಗೆ. ಫೆಬ್ರವರಿ 2026 ಮುಖ್ಯಮಂತ್ರಿಗಳ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಶಾಸಕರಿಗೂ ಬರೋಬ್ಬರಿ 50 ಕೋಟಿ ರೂಪಾಯಿ ಫಂಡ್ ಬಂತು. ಶಿರಹಟ್ಟಿ ಕ್ಷೇತ್ರದ ದೇವಿಹಾಳ ಮತ್ತು ಸಂಕದಾಳ ಗ್ರಾಮದ ರಸ್ತೆ ಬದಿ ತಡೆಗೋಡೆಯನ್ನ ಕಟ್ಟಲು 1 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಪಾಸ್ ಆಯ್ತು. ಈ ಟೆಂಡರ್ ಸಿಕ್ಕಿದ್ದು ಕ್ಲಾಸ್ 1 ಕಾಂಟ್ರಾಕ್ಟರ್ ವಿಜಯ್ ಪೂಜಾರ್ ಅವರಿಗೆ. ಕೆಲಸ ಶುರು ಮಾಡಕ್ಕೆ ಪರ್ಮಿಷನ್ ಬೇಕಾ? ನನಗೆ 11% ಕಮಿಷನ್ ಕೊಡುವಂತ ಶಾಸಕ ಲಮಾಣಿ ಡಿಮ್ಯಾಂಡ್ ಇಟ್ರು. 1 ಕೋಟಿಗೆ 11% ಅಂದ್ರೆ ಬರೋಬ್ಬರಿ 11 ಲಕ್ಷ ರೂಪಾಯಿ ಲಂಚವನ್ನ ಕೇಳಿದ್ರು. ಕಾಂಟ್ರಾಕ್ಟರ್ ವಿಜಯ್ ಪೂಜಾರ್ ಇದಕ್ಕೆ ಒಪ್ಕೊಳ್ಳಿಲ್ಲ. ಅವರು ನೇರವಾಗಿ ಹೋಗಿ ಕರ್ನಾಟಕ ಲೋಕಾಯುಕ್ತಕ್ಕೆ ದೂರನ್ನ ಕೊಟ್ರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಬಗ್ಗೆ ಗೊತ್ತಿರೋರಿಗೆ ಇದು ಎಷ್ಟು ಸೀರಿಯಸ್ ಮ್ಯಾಟರ್ ಅಂತ ಗೊತ್ತೇ ಇರುತ್ತೆ. ಲೋಕಾಯುಕ್ತ SP ಸಿದ್ದಲಿಂಗಪ್ಪ ಅವರ ಟೀಮ್ ಕಾಂಟ್ರಾಕ್ಟರ್ ಕಡೆಯಿಂದ ಶಾಸಕರು ಲಂಚ ಕೇಳ್ತಾ ಇರೋ ಆಡಿಯೋವನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡ್ಕೊಂಡ್ರು. ಪಕ್ಕಾ ಸಾಕ್ಷಿ ಸಿಕ್ಕ ಕೂಡಲೇ ಫೆಬ್ರವರಿ 21, 2026 ಶನಿವಾರ ಒಂದು ಬಿಗ್ ಸ್ಕೆಚ್ ಅನ್ನ ಹಾಕಲಾಯಿತು. ಇನ್ನು ಶಾಸಕ ಲಮಾಣಿ ಅವರು ಲಂಚದ ಹಣ ತಂದುಕೊಡೋಕೆ ಕಾಂಟ್ರಾಕ್ಟರ್ಗೆ ಬರಲು ಹೇಳಿದ್ದು ಬೇರೆಲ್ಲೂ ಅಲ್ಲ, ತಮ್ಮದೇ ಸ್ವಂತ ಬಾಲಾಜಿ ಆಸ್ಪತ್ರೆಗೆ. ಮಧ್ಯಾಹ್ನ 2:15 ಸುಮಾರಿಗೆ ಆಸ್ಪತ್ರೆಯ ಒಳಗಡೆ ಲಮಾಣಿ ಮತ್ತು ಅವರ 2 PAಗಳಾದ ಮಂಜುನಾಥ್ ವಾಲ್ಮೀಕಿ ಹಾಗೂ ಗುರುನಾಯಕ್ ಕೂತಿದ್ರು. ಕಾಂಟ್ರಾಕ್ಟರ್ ಹೋಗಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಣವನ್ನ ಶಾಸಕರ ಕೈಗೆ ಕೊಟ್ರು. ಕ್ಷಣಾರ್ಧದಲ್ಲಿ ಸಿವಿಲ್ ಡ್ರೆಸ್ ನಲ್ಲಿದ್ದ ಲೋಕಾಯುಕ್ತ ಅಧಿಕಾರಿಗಳು ರೂಮಿನೊಳಗೆ ನುಗ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಶಾಸಕರಿಗೆ ಬೆವರಲು ಶುರುವಾಯಿತು. ಗಾಬರಿಯಲ್ಲಿ ಪ್ರೈವೇಟ್ PA ಆಗಿದ್ದ ಗುರುನಾಯಕ್ 50,000 ರೂಪಾಯಿ ಇದ್ದ ಒಂದು ಕವರನ್ನ ತಗೊಂಡು ಓಡಿ ಪಕ್ಕದ ಸ್ಕೂಲ್ ಕಾಂಪೌಂಡ್ ಗೋಡೆಯಿಂದ ಆಚೆಗೆಸಿದ. ಆದ್ರೆ ಸಿನಿಮೆಯ ರೀತಿಯಲ್ಲಿ ಗೋಡೆ ಹಾರಿ ಆ ಹಣವನ್ನ ಅಧಿಕಾರಿಗಳು ರಿಕವರ್ ಮಾಡಿದ್ರು. ಬರೋಬ್ಬರಿ 11 ಗಂಟೆಗಳ ಕಾಲ ಆಸ್ಪತ್ರೆಗೆಲ್ಲ ಇಟ್ಟು ಶಾಸಕರನ್ನ ಗ್ರಿಲ್ ಮಾಡಲಾಯಿತು. ಆಚೆ ಅವರ ಬೆಂಬಲಿಗರು ಇದೊಂದು ರಾಜಕೀಯ ಷಡ್ಯಂತ್ರ, ದಲಿತ ನಾಯಕರನ್ನ ತುಳಿತಾ ಇದ್ದಾರೆ ಅಂತ ಪ್ರತಿಭಟನೆಯನ್ನೂ ಮಾಡಿದ್ರು. ರಾತ್ರಿ 2 ಗಂಟೆಗೆ ಅವರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಯಿತು. ಫೆಬ್ರವರಿ 22, 2026 ಭಾನುವಾರ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಜಡ್ಜ್ ಮುಂದೆ ಶಾಸಕರನ್ನ ಹಾಜರುಪಡಿಸಲಾಯಿತು. ಕೋರ್ಟ್ ಅವರನ್ನ ಮಾರ್ಚ್ 3ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ಜೀವ ಉಳಿಸ್ತಾಗಿದ್ದ ಕೈಗಳಿಗೆ ಕೋಳ ಬಿತ್ತು. ಇನ್ನು ರಾಜಕೀಯದಲ್ಲಿ ಇದು ದೊಡ್ಡ ಸುಂಟ್ರಗಾಳಿಯನ್ನ ಎಪ್ಪಿಸಿದೆ. ಸಿಎಂ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ಬಿಜೆಪಿಯವರನ್ನ ವ್ಯಂಗ್ಯ ಮಾಡ್ತಾಗಿದ್ದಾರೆ. ಇದೇನಾ ನಿಮ್ಮ ಪ್ರಾಮಾಣಿಕತೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಇತ್ತ ಶಿರಹಟ್ಟಿ ಕ್ಷೇತ್ರದಲ್ಲಿ 50 ಕೋಟಿ ರೂಪಾಯಿಯ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳು ಸ್ತಬ್ಧವಾಗಿವೆ. ಬಾಲಾಜಿ ಆಸ್ಪತ್ರೆಯ ಇಮೇಜ್ ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಸ್ನೇಹಿತರೆ, ಡಾಕ್ಟರ್ ಚಂದ್ರು ಲಮಾಣಿ ಅವರ ಕತೆ ನಮಗೊಂದು ದೊಡ್ಡ ಪಾಠ. ಒಂದು ಸಮಾಜ, ಜನ, ವೋಟರ್ಸ್ ನಿಮ್ಮನ್ನ ನಂಬಿ ಒಂದು ದೊಡ್ಡ ಸ್ಥಾನದಲ್ಲಿ ಕೂರಿಸಿದಾಗ ಆ ಪವರನ್ನ ಸೇವೆಗೆ ಬಳಸಬೇಕೆ ಹೊರತು ಸಾಲ ತೀರಿಸುವ ಕಮಿಷನ್ ದಂಧೆಗಲ್ಲ. 4 ಕೋಟಿ ಸಾಲದ ಟೆನ್ಷನ್ ಇರಬಹುದು, ಆದ್ರೆ 11% ಲಂಚ ಕೇಳುವ ಧೈರ್ಯ ಎಲ್ಲಿಂದ ಬಂತು? ಆದ್ರೆ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಬಿದ್ದಿರುವಂತಹ ಈ FIR ಕೇವಲ ಒಬ್ಬ ಶಾಸಕನ ರಾಜಕೀಯ ಭವಿಷ್ಯವನ್ನಷ್ಟೇ ಅಲ್ಲ, ಆತನ ಮೇಲಿದ ಇಡೀ ಜನರ ನಂಬಿಕೆಯನ್ನ ಸುಟ್ಟು ಹಾಕಿದೆ. ಈ ಇಡೀ ಕಮಿಷನ್ ದಂಧೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಗುತ್ತಿಗೆದಾರರು ಹೀಗೆ ಧೈರ್ಯ ಮಾಡಿ ದೂರು ಕೊಟ್ಟರೆ ಭ್ರಷ್ಟಾಚಾರ ನಿಲ್ಲುತ್ತಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.